ನೀವು ನಿಮ್ಮ ಪಾಡಿಗೆ ನೀವು ಆಟ ಆಡ್ತಾ ಇದ್ರಿ, ಮಂಜು ಭಾಷಿಣಿ ಅವರಿಂದ ಏನೋ ಆ ಸರಪಳಿಗೆ ಕಟ್ ಆಗುತ್ತೆ, ಅದಾದ್ಮೇಲೆ ನಿಮ್ಮ ಪಾಡಿಗಿದ್ರಿ. ಬಟ್ ಸೂರಜ್ ಬಂದ್ಮೇಲೆ ಏನೋ ಆ ರೂಟೇ ಬದಲಾಗೋಯ್ತಾ ಹೇಗೆ ಅಂತ? ಇಲ್ಲ ಇಲ್ಲ, ನಾನು ಜಂಟಿಯಾಗಿದ್ದಾಗಲೂ ಕೂಡ ಒಬ್ಬಳೇ ಆಟ ಆಡಿದ್ದೀನಿ. ಸೂರಜ್ ಬಂದಾದ್ಮೇಲೂ ಕೂಡ ಒಬ್ಬಳೇ ಆಟ ಆಡಿದ್ದೀನಿ. ಎಲ್ಲೂ ಏನೂ ಚೇಂಜ್ ಆಗಲಿಲ್ಲ. ನನ್ನ ಸ್ಟ್ಯಾಂಡ್ ನಾನೇ ತೊಗೊಂಡಿದ್ದೀನಿ. ಎಲ್ಲೂ ಕೂಡ ಯಾರ್ದೋ ವಾಯ್ಸ್ ಕೂಡ ಆಗಲಿಲ್ಲ. ನನ್ನ ವಾಯ್ಸ್ ಬೇರೆಯವರು ಆಗಕ್ಕೆ ನಾನು ಬಿಡಲಿಲ್ಲ ಆ ಮನೇಲಿ. ನೀವು ನೋಡಿರ್ತೀರ ಎಪಿಸೋಡ್ಸ್, ನಿಮ್ಗೆ ಹೇಳೋ ಅವಶ್ಯಕತೆ ಇರಲ್ಲ. ಬಟ್ ಆದರೂ ಕೂಡ ರಾಶಿಕನ್ ಪರವಾಗಿ ರಾಶಿಕನೇ ಸ್ಟ್ಯಾಂಡ್ ತೊಗೊಂಡಿದ್ದಾಳೆ. ಯಾರಿಗೂ ನನ್ನ ವಾಯ್ಸ್ ಆಗಕ್ಕೆ ನಾನು ಬಿಡಲೇ ಇಲ್ಲ ಬಿಗ್ ಬಾಸ್ ಮನೇಲಿ. ಓಕೆ. ಸೂರಜ್ ಬಂದ ತಕ್ಷಣ ರೋಸ್ ನಿಮಗೆ ಕೊಡೋದು, ಅವಾಗ ಒಂಥರ ನಾಚ್ಕೋತೀರ ನೀವು. ಸೊ ಅದಾದಮೇಲೆ ಹೊರಗಡೆ ಬೇರೆ 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 ಥರ ಪೋಟ್ರೆ ಆಗುತ್ತೆ. ಸೊ ನಿಮ್ಮಿಬ್ಬರ ಫ್ಯಾನ್ ಪೇಜ್ ಕ್ರಿಯೇಟ್ ಆಗುತ್ತೆ. ಸೊ ನಿಮ್ಮಿಬ್ಬರನ್ನ ಪೇರ್ ಅಂತ ಅಂದರೆ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದೀರಿ ಅನ್ನೋ ಥರನೇ ಪೋಟ್ರೆ ಆಗ್ತಾ ಹೋಗುತ್ತೆ. ಬಟ್ ಆ್ಯಕ್ಚುಲಿ ನಿಮ್ಮಿಬ್ಬರಿಗೆ ಇಷ್ಟ ಇದೆಯಾ ಹೇಗೆ ಅಂತ? ಇಲ್ಲ ಇಲ್ಲ ಇಲ್ಲ, ನಮ್ಮಿಬ್ರಿಗೆ ಹೇಗೆ ಇಷ್ಟ ಅಂದರೆ ಆ ಇಬ್ಬರು ಒಂದು ಕಂಫರ್ಟ್ ಝೋನ್ ಕೊಟ್ಕೋತಾ ಇದ್ವಿ ಇಬ್ರಿಗೂ. ಓಕೆ, ನಾನು ಇದ್ದೀನಿ ನಿನ್ನ ಜೊತೆ, ನಿನಗೇನಾರಾದರೆ ನಾನು ಇದ್ದೀನಿ ಅನ್ನೋದಿತ್ತು. ಬಿಟ್ಟರೆ ಆ ಬಾಂಡ್ ಇತ್ತು ಅನ್ನೋದು ಬಿಟ್ಟರೆ ಲವ್ ಅನ್ನೋದೆಲ್ಲ ಏನೂ ಇರಲಿಲ್ಲ. ಅವ್ರು ಬಂದು ಬಿಗ್ ಬಾಸ್ ಕೇಳ್ತಾರೆ ಈ ಮನೇಲಿ ಯಾರು ತುಂಬ ಕ್ಯೂಟ್ ಅನ್ನಿಸ್ತಾರೆ, ಪ್ರಿಟಿ ಅಂತ ಅಂದಾಗ ಅವ್ರು ಬಂದು ರೋಸ್ ಕೊಡ್ತಾರೆ. ಆಬ್ವಿಯಸ್ಲಿ ಯಾರೋ ಒಂದು ಹುಡುಗ ಬಂದು ರೋಸ್ ಕೊಟ್ಟಾಗ ಅದು ಥ್ಯಾಂಕ್ ಯು ಅನ್ನೋದೊಂದು ಫೀಲ್ ಆಗೇ ಆಗುತ್ತೆ. ಅದೇ ಟೈಮಲ್ಲಿ ಬಿಗ್ ಬಾಸ್ ಕೂಡ ರಾಶಿಕಾ ಅಂತೇನೋ ಹೇಳ್ತಾರೆ. ಮನೆಯವರು ಎಲ್ಲರೂ ರೇಗಿಸಿರ್ತಾರೆ ರಾಶಿ ಅಂತ. ಯಾಕಂದರೆ ಪ್ರೀವಿಯಸ್ ಡೇ ನಾನು ಮಂಜಕ್ಕ ಮನೇಲಿರೋ ಹುಡುಗಿರೆಲ್ಲ ಕೂತ್ಕೊಂಡು ಮಾತಾಡಿರ್ತೀವಿ, ಡಿಸ್ಕಷನ್ ಮಾಡಿರ್ತೀವಿ. ನನಗೆ ಈ ಥರ ಹುಡುಗ ಬರಬೇಕು, ಈ ಥರ ಹುಡುಗ ಇರಬೇಕು ಅಂದ್ಕೊಂಡೆಲ್ಲ ನಾನು ಹೇಗೆ ಹೇಳ್ತಿದ್ದೆ ಹಾಗೇ ಬಂದರು ಅಂತ ಅನ್ನಿಸ್ತು. ಆವಾಗ ಎಲ್ಲರೂ ಹೇಳಿದ್ರು, ನೀನು ಹೇಳಿದ್ದು ಮ್ಯಾನಿಫೆಸ್ಟ್ ಮಾಡಿಕೊಂಡೆ ಅನ್ಸುತ್ತೆ, ನೀನು ನೋಡು ಹಾಗೇ ಬಂದಿದ್ದಾರೆ ಅಂದ್ಕೊಂಡು. ಸೊ ಅದು ಕೆಲವು ನಾಚ್ಕೊಳ್ಳೋಕೆ ಅದೇನೋ ಕಾರಣ ಆಯಿತು ಅಂತ ಬಿಟ್ಟರೆ ದಿಸ್ ನೋ ಲವ್. ನಿಮ್ಮಿಬ್ಬರ ಬಾಂಡಿಂಗ್ ಹೆಂಗೆ ಇತ್ತು ಅಂತ? ಯಾಕಂದರೆ ಎಲ್ಲ ಟೈಮಲ್ಲಿ ಹೆಂಗಿರ್ತಾರೆ ಅಂತ ನಮಗೆ ಗೊತ್ತಿರಲ್ಲ. ಬಟ್ ನಿಮ್ಮ ನಡುವೆ ಒಂದು ಮಾತುಕತೆ ನಡೆದಿರುತ್ತೆ. ಬಟ್ ನಿಮ್ಮಿಬ್ಬರ ಬಾಂಡಿಂಗ್ ಹೆಂಗಿತ್ತು, ಯಾವ ಥರ ಸ್ಟ್ರಾಂಗ್ ಆಗಿತ್ತು ಅಂತ? ತುಂಬ ಚೆನ್ನಾಗಿತ್ತು. ಸೂರಜ್ ನನ್ನನ್ನು ಯಾವತ್ತೂ ಬಿಟ್ಕೊಟ್ಟಿಲ್ಲ. ನಾನು ಎಲ್ಲೋ ಒಂದು ಕಡೆ ವೀಕೆಂಡಲ್ಲೂ ಕೂಡ ನಾನು ನನ್ನ ಬಗ್ಗೆ ಮಾತಾಡ್ತಾ ಇದ್ದೆ. ಅವನು ಇಲ್ಲ ನನ್ನ ಪರನೋ ಅವನು ಇಲ್ಲ ಅವಳಿನ ನಾನು ಆಟ ಆಡ್ತಿಲ್ಲ ಅಂತಲೂ ಹೇಳ್ತಾನೆ. ಸೂರಜ್ ನನ್ನನ್ನು ಯಾವತ್ತೂ ಎಲ್ಲೂ ಬಿಟ್ಕೊಟ್ಟಿಲ್ಲ. ಅವನಿಗೂ ಅದಾದಮೇಲೂ ನನಗೆ ಸಾರಿ ಕೇಳಿದಾಗಲೂ, ರಾಶಿ ನನಗೆ ನಿನ್ಗೆ ಗೊತ್ತು, ನೀನು ಫಸ್ಟ್ ನಿನ್ನ ಬಗ್ಗೆ ನೀನು ಮಾತಾಡ್ತೀಯ, ಇಟ್ಸ್ ಓಕೆ ಚಿಲ್ ಅಂತ ಸಮಾಧಾನ ಮಾಡ್ತಾನೆ. ಮನೇಲಿ ಏನೇ ಸಿಚುವೇಶನ್ಸ್ ಆದರೂ ಕೂಡ ಈ ವಾಸ್ ದೇರ್ ಫಾರ್ ಮೀ. ರಾಶಿ ಆರಾಮಾಗಿದೆಯಾ, ನಾನು ಊಟ ಮಾಡಿದಲ್ಲೇ ಕೋಪ ಮಾಡ್ಕೊಂಡು ಹೋಗಿ ಮಲ್ಕೊಂಡ್ರು ಕೂಡ ಹೋಗಿ ಊಟ ಮಾಡೋ ತನಕ ಬಿಡ್ತಾ ಇರಲಿಲ್ಲ. ತುಂಬ ಸ್ಟ್ರೆಸ್ ಇರುತ್ತೆ ಮನೇಲಿ, ನಿಮಗೆ ಗೊತ್ತು ಎಷ್ಟು ಟೆನ್ಷನ್ ಇರುತ್ತೆ ಅಂದ್ಕೊಂಡು ಮನೆಯವರಿಂದ ದೂರ ಇರ್ತೀವಿ. ಆ್ಯಂಡ್ ನಿನ್ನ ಮನೇಲಿ ಯಾರನ್ನೂ ನಂಬೋಕ್ಕಾಗಲ್ಲ. ನಿನಗೆ ಎಲ್ಲೋ ಒಬ್ಬಿಬ್ರ ಮೇಲೆ ಮಾತ್ರ ಟ್ರಸ್ಟ್ ಬಿಲ್ಡ್ ಆಗೋದು. ನನಗೆ ಸೂರಜ್ ಮೇಲೆ ಆ ಟ್ರಸ್ಟ್ ಇತ್ತು, ಸೂರಜ್ಗೆ ನನ್ನ ಮೇಲೆ ಆ ಟ್ರಸ್ಟ್ ಇತ್ತು. ಎಂಡ್ ಆಫ್ ದ ಡೇ ಏನೇ ಜಗಳ ಆದರೂ ಏನೇ ಆದ್ರೂ ನಮ್ಮಿಬ್ಬರಿಗೂ ಗೊತ್ತಿತ್ತು ಒಬ್ರಿಗೊಬ್ರು ನಾವಿದ್ದೀವಿ. ಎಷ್ಟೇ ಕಂಫರ್ಟ್ ಝೋನ್ ಆಗಿರಲಿ, ಯಾರು ಏನೇನೋ ಎಷ್ಟು ಕಂಫರ್ಟ್ ಝೋನಲ್ಲಿದ್ದಾರೆ, ಕಂಫರ್ಟ್ ಲೆವೆಲಿದೆ, ಏನೇನೋ ಹೇಳ್ತಿದ್ರು ಕೂಡ ಇಟ್ಸ್ ಓಕೆ ಫೈನ್. ಇಬ್ಬರ ಆಟದಲ್ಲೂ ಒಬ್ರಿಗೊಬ್ರಿಗೆ ನಾವು ತೊಂದರೆ ಕೊಟ್ಕೋತಾ ಇಲ್ಲ, ನಾವಿಬ್ಬರು ಆಟ ನಾವು ಚೆನ್ನಾಗಿ ಆಡ್ತಿದ್ದೀವಿ ಅನ್ನೋದಿತ್ತು. ನಮ್ಮ ಬಾಂಡ್ ತುಂಬ ಸ್ಟ್ರಾಂಗ್ ಆಗಿತ್ತು ಮನೇಲಿ.